ಒಬ್ಬರು ಅಲ್ಲಿ ಅಭಿನಯಿಸಿದ್ದಾರೆ ಅಂದಾಗ ಒಂದು ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಆ ದಿನ ಒಂದು ಆಫರ್ ಸಿಕ್ಕರೆ ಸಾಕು ಅಂತ ತುಂಬ ನಟಿಯರು ವೆಯ್ಟ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಅಂತ ಭಾಗ್ಯ ಸಿಕ್ಕಿದೆ. ಸೊ ನಾನು ಒಂದೇ ಇದು ಲೈನಲ್ಲಿ ಹೇಳಬೇಕಂದ್ರೆ, ನಿಮಗೆ ನಮಗೆಲ್ಲ ಈಗ ಎಲ್ರಿಗೂ ಅವರ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ದೇವರು ಅಂತ ಅನಿಸಿರುತ್ತೆ. ಸೊ ನನಗೆ ಅವ್ರ ಬಗ್ಗೆ ಅನಿಸಿರೋದು. ಸೊ ನನಗೆ ದೇವ್ರ ಜೊತೆ ಕೆಲಸ ಮಾಡಿ ಬಂದಂಗೆ ಅನಿಸುತ್ತೆ. ಆ್ಯಂಡ್ ಅದು ಒಂದು ಸ್ಫೂರ್ತಿಯಾಗಿ ನನಗೆ ಹೇಳ್ತಿರೋದು. ಬಿಕಾಸ್ ಬಿಗ್ 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 ಫ್ಯಾನ್. ನಾನು ಯಾರನ್ನೂ ನೋಡಿ ಕಣ್ಣಲ್ಲಿ ನೀರು ಹಾಕಿಲ್ಲ. ಬಟ್ ಅವ್ರನ್ನ ನಾನು ನೋಡಿದ ತಕ್ಷಣ ಆ ಮೊಮೆಂಟ್ ವಾಸ್ ಸೋ ಓವರ್ವೆಲ್ಮಿಂಗ್ ನನಗೆ. ಐ ಥಿಂಕ್ ನನಗೆ ದೇವ್ರನ್ನ ನೋಡ್ದಂಗೆ. ಇದ್ರ ಜೊತೆಗೆ ಜೈಲರ್ 2 ಸಿನಿಮಾ ಅದು ದೃಶ್ಯ ಸೋರಿಕೆ ಆಗಿದೆ ಶೂಟಿಂಗ್ ಟೈಮಲ್ಲಿ ಅಂತೇಳಿ ಸುದ್ದಿ ಆಗಿದೆ. ಸೊ ಇದೆಲ್ಲ ನಿಮಗೆ ಶಾಕ್? ನನಗೆ ನೀವು ಈ ಥರ ಕೇಳಿದಾಗ ನಂಗೆ ಶಾಕ್ ಆಗ್ತಾಯಿದೆ. ನಂಗೆ ನಿಜ ಗೊತ್ತಿಲ್ಲ, ಬಟ್ ಆಗಿತ್ತು. ಹೌದೌದು, ಅದನ್ನು ಡಿಲೀಟ್ ಮಾಡಿ ದೃಶ್ಯ ಸೋರಿಕೆ ಆಗಿತ್ತಂತೆ, ಡಿಲೀಟ್ ಮಾಡಿ ಮೋಸ್ಟ್ಲಿ ಆಗಿರ್ಬಹುದೇನೋ, ಬಟ್ ನನ್ನ ಗಮನಕ್ಕೆ ಬಂದಿದೆ. ನಾನು ಹಾನೆಸ್ಟ್ ಆಗಿದ್ದೆ, ನನ್ನ ಗಮನಕ್ಕೆ. ಈ ರೀತಿಯ ಪೈರಸಿ ಇತ್ತೀಚೆಗೆ ತುಂಬಾನೇ ಕಾಡ್ತಾ ಇದೆ. ಪೈರಸಿ ಕಾಟ ಇರೋದು ಜನನಾಯಕನಾಗಿರ್ಬೋದು. ಅದು ದಟ್ ಇಸ್ ವೆರಿ ಡೆವಸ್ಟೇಟಿಂಗ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಿನಿಮಾಗೆ ನಿರ್ಮಾಪಕರು ಅಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ, ಬಂದು ಅದು ರಿಟರ್ನ್ಸ್ಗೋಸ್ಕರ ತಾನೇ ದುಡ್ಡು ಹಾಕಿರ್ತಾರೆ. ಓಕೆ, ಅಟ್ಲೀಸ್ಟ್ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನೋಡಿ ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದು ಬೇರೆ ವಿಷಯ. ಅದು ಥಿಯೇಟ್ರಿಗೆ ಒಂದು ವ್ಯಾಪಾರಕ್ಕೆ ಬರೋಕ್ಕೆ ಮುಂಚೆನೇ ಅದನ್ನು ನೀವು ಒಂದು ಬರೀ ಆ್ಯಕ್ಟರ್ಸ್ ಲೈಫ್ ಅಲ್ಲ, ಒಂದು ಅಂಥ ದೊಡ್ಡ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ ಸಿನಿಮಾನೇ ನೀವು ಹಂಗೆ ಮಾಡಿದ್ದೀರಾ ಅಂದಾಗ ಇಟ್ ಇಸ್ ವೆರಿ ಡಿಸ್ಹಾರ್ಟ್ನಿಂಗ್. ಆ ಥರ ಆಗಬಾರ್ದು. ಬಿಕಾಸ್ ಭಾಳಷ್ಟು ಜನದ ಒಂದು ಕೆರಿಯರು, ಅವರ ಜೀವನ, ಅವ್ರಿಗೆ ಬರ್ತಿರೋಂಥ ಅರ್ನಿಂಗ್ಸ್ನೆಲ್ಲ ನೀವು ಇದು ಮಾಡ್ದಂಗೆ ಆಗುತ್ತೆ. ಇಟ್ ಇಸ್ ನಾಟ್ ರೈಟ್. ಒಂದು ಕಡೆ ಆದರೆ KVN ಇನ್ನೊಂದು ಪ್ರಾಜೆಕ್ಟ್ ಕೇಳಿ. ಸೊ ಧ್ರುವ ಅವರ ಅದನ್ನು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ? ವೆರಿ ವೆರಿ ಎಕ್ಸೈಟೆಡ್. ಯಾಕಂದರೆ ನನಗೆ ಧ್ರುವನ ಸಿನಿಮಾ ಬರ್ತಿದೆ ಅಂದ್ರೇ ನನಗೆ ನೋಡೋಕ್ಕೆ ತುಂಬ ಇಷ್ಟ. ಬಿಕಾಸ್ ನನಗೆ ಪರ್ಸ್ನಲಿ ಧ್ರುವ ನನ್ನ ಮೈದ್ನ ಅನ್ನೋದೊಂದು ಬಿಟ್ಟರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಧ್ರುವನ ಆನ್ ಸ್ಕ್ರೀನ್ ನೋಡೋಕ್ಕೆ ತುಂಬ ಇಷ್ಟ. ಇದು ಯಾವಾಗಲೂ ಹೇಳ್ತಿರ್ತೀನಿ ಧ್ರುವನ್, ಯಾಕಂದರೆ ನನಗೆ ವೆರಿ ಫ್ಯೂ ಮೇಲ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಳ್ತಾರೆ. ಆ ಒಂಥರ ಮುಗ್ಧತೆ ಇರುತ್ತೆ ಅತ್ತಾಗ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸೊ ಧ್ರುವ KD ಬರ್ತಿರೋದು ಏಪ್ರಿಲ್ 3ನೇ ತಾರೀಕು. ಐ ಆಮ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು.